ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ KCET ನ ಒಂದು ಕಾಸ್ಟ್ ಅಂಡ್ ಡೆಪಾಸಿಟ್ ಅಮೌಂಟ್ ಇನ್ನ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಬಂದು ಕಮೆಂಟ್ ಮಾಡ್ತಿದ್ರಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಕಾಸ್ಟ್ ಅಂಡ್ ಡೆಪಾಸಿಟ್ಗೆ ಯಾರೆಲ್ಲ ಪೇ ಮಾಡಿದ್ರಿ ನೋಡಿ 10,000 rupees ಬಂದ್ಬಿಟ್ಟು KCET ವಿದ್ಯಾರ್ಥಿಗಳು, ಅವ್ರಿಗೆಲ್ಲರಿಗೂ ಕೂಡ ಇವಾಗ ಅಮೌಂಟ್ ಬಂದ್ಬಿಟ್ಟು ರಿಫಂಡ್ ಆಗಿದೆ ಅಂತಾನೆ ಹೇಳ್ಬೋದು. ಒಂದ್ಸತಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಬಂದಿಲ್ಲ ಅಂತ ಹೇಳೋದಾದ್ರೆ ಇವತ್ತು ಸಂಡೇ ಇರೋದ್ರಿಂದ ಕೆಲವೊಬ್ಬರಿಗೆ ಕ್ರೆಡಿಟ್ ಆಗಿಲ್ಲ, ನಾಳೆ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ಎಲ್ಲರಿಗೂ ಕೂಡ ಅಮೌಂಟ್ ರಿಸೀವ್ ಆಗುತ್ತೆ. ಸೊ ತುಂಬಾ ಟೈಮ್ ತಗೊಂಡ್ರು ಅಂತಾನೆ ಹೇಳ್ಬೋದು ರಿಫಂಡ್ ಮಾಡಕ್ಕೆ. ತುಂಬಾ ದಿನಗಳಿಂದ ಕೇಳ್ತಾನೆ ಇದ್ರಿ ನಮ್ ದುಡ್ಡು ಹೋಯ್ತಾ ಅಂತ ಹೇಳ್ಬಿಟ್ಟು. ಯಾವುದೇ ಕಾರಣಕ್ಕೂ ಆ ಥರ ಆಗೋದಿಲ್ಲ. ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಅಮೌಂಟ್ ಬಂದ್ಬಿಟ್ಟು ರಿಫಂಡ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡ್ಬೇಕಷ್ಟೇ. ಏನಕ್ಕಪ್ಪ ಅಂದ್ರೆ ಇದೊಂದು ಸ್ವಲ್ಪ ಲಾಂಗ್ ಪ್ರೋಸೆಸ್ ಆಗಿರೋದ್ರಿಂದ ಎಲ್ಲರ ಅಮೌಂಟ್ ಅನ್ನು ಕೂಡ ಮಧ್ಯದಲ್ಲೇ ಜಾಮ್ ಆಗ್ಬಿಟ್ಟಿರುತ್ತೆ. ಸೊ ಹಂಗಾಗಿ ನಿಮ್ಮ ಒಂದು ಅಮೌಂಟ್ ಬಂದ್ಬಿಟ್ಟು ರಿಫಂಡ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತಷ್ಟೇ. ಇವಾಗ ನಿಮ್ಮ ಒಂದು ಖಾತೆನ ಚೆಕ್ ಮಾಡ್ಕೋಬಹುದು. 10,000 ರೂಪಾಯಿ ಬಂದ್ಬಿಟ್ಟು ನೀವೇನ್ ಕಾಸ್ಟ್ ಅಂಡ್ ಡೆಪಾಸಿಟ್ಗೆ ಪೇ ಮಾಡಿದ್ರಿ ಆ ಒಂದು ಅಮೌಂಟ್ ಬಂದ್ಬಿಟ್ಟು ನಿಮ್ಗೆ ರಿಫಂಡ್ ಆಗಿರುತ್ತೆ. ಓಕೆನಾ, ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ನಿಮ್ಗೆ ಇಲ್ಲಿ KCET ನ ಒಂದು ಸ್ಟೆಪ್ಸ್ ಗಳಿರುತ್ತೆ. ಸೊ ಅದ್ರಲ್ಲಿ ನಿಮ್ಮ ಒಂದು ಸೀಟ್ ಉಳಿಸ್ಕೊಳ್ಳಕ್ಕೆ ಕಾಸ್ಟ್ ಅಂಡ್ ಡೆಪಾಸಿಟ್ ನ ಪೇ ಮಾಡಿರ್ತೀರಾ. ಓಕೆನಾ, ಆ ಒಂದು ಅಮೌಂಟ್ ಬಂದ್ಬಿಟ್ಟು ತುಂಬಾ ಜನಕ್ಕೆ ರಿಫಂಡ್ ಆಗಿರಲ್ಲ, ಬಟ್ ಇವಾಗ ಆಗಿದೆ. ಆಲ್ಮೋಸ್ಟ್ ಒಂದು 3 months ಏನೋ ತಗೊಂತು ಅನ್ಸುತ್ತೆ ಇದಕ್ಕೆ ರಿಫಂಡ್ಗೆ. ಮೊದ್ಲೇನೆ ತುಂಬಾ ಜನಕ್ಕೆ ರಿಫಂಡ್ ಆಗಿದೆ ಅಂತ ಅನ್ಕೊಂತೀನಿ. ಮೋಸ್ಟ್ ಆಫ್ ಆಲ್ ಇವಾಗ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ಕೊಂಡು ಬರ್ತಿದ್ದಾರೆ ಅವರು KCET ನವರು. ಸೊ ಹಂಗಾಗಿ ನೆಕ್ಸ್ಟ್ ಮುಂದಿನ ವರ್ಷದ್ದು ಪ್ರೊಸೆಸ್ ಸ್ಟಾರ್ಟ್ ಮಾಡ್ಬೇಕಲ್ವಾ. ಸೊ ಹಂಗಾಗಿ ಅವ್ರು ಇವಾಗ ಏನ್ ಬ್ಯಾಲೆನ್ಸ್ ಉಳ್ಕೊಂಡಿದೆ ಅಮೌಂಟ್ಗಳು ಅವನ್ನೆಲ್ಲಾನು ಕೂಡ ಕ್ಲಿಯರ್ ಮಾಡಬೇಕಾಗುತ್ತೆ. ಕೆಲವೊಬ್ಬರಿಗೆ ಫೀಸ್ ಎಲ್ಲಾನು ಕೂಡ ರಿಟರ್ನ್ ಮಾಡಬೇಕಾಗಿದೆ. ಸೊ ಅವನ್ನೆಲ್ಲಾನು ಕೂಡ ನಿಮ್ಗೆ ಇಲ್ಲಿ ಒಂದು ಪ್ರೋಸೆಸ್ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ಕೂಡ ಅವನ್ನೆಲ್ಲ ನಿಮ್ಗೆ ರಿಫಂಡ್ ಆಗುತ್ತೆ. ಇವಾಗ ಸದ್ಯದ ಮಟ್ಟಿಗೆ ನೋಡ್ಕೊಳ್ಳೋದಾದ್ರೆ ಕಾಸ್ಟ್ ಅಂಡ್ ಡೆಪಾಸಿಟ್ ಯಾರೆಲ್ಲ ಪೇ ಮಾಡಿದ್ರಿ ಅವ್ರಿಗೆಲ್ಲರಿಗೂ ಕೂಡ ಅಮೌಂಟ್ ರಿಫಂಡ್ ಆಗಿದೆ. ಓಕೆನಾ, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ನೆಕ್ಸ್ಟ್ ನೀವು ನಿಮಗೆ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ತುಂಬಾ ಜನಕ್ಕೆ ಯೂಸ್ ಆಗುತ್ತೆ, ಅದಕ್ಕೋಸ್ಕರನೇ. ಜೈ ಹಿಂದ್, ವಂದೇ ಮಾತರಂ.